ನಮಸ್ಕಾರ ಸ್ಪರ್ಧಾ ಮಿತ್ರರೇ. 2026 3395 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಜಿಲ್ಲಾವಾರು ಹಂಚಿಕೆಗಳನ್ನು ನೋಡ್ಕೊಂಬರೋಣ. ಮೊದಲನೇದಾಗಿ ಬೆಂಗಳೂರು ನಗರ, ಇಲ್ಲಿ 1343 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ 1343 ಸೀಟುಗಳನ್ನು ಬೆಂಗಳೂರು ನಗರದಲ್ಲಿ ಹಂಚಿಕೆ ಮಾಡಲಾಗಿದೆ. ನಂತರದಲ್ಲಿ ನೋಡೋದಾದರೆ ಬೆಂಗಳೂರು ಮಹಿಳಾ ಅಭ್ಯರ್ಥಿಗಳಿಗೆ 445 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ಸೇವಾನಿರತ ಅಭ್ಯರ್ಥಿಗಳಿಗೆ 151 ಸೀಟುಗಳು ಬೆಂಗಳೂರು ನಗರಕ್ಕೆ ಕನ್ಫರ್ಮ್ ಮಾಡಲಾಗಿದೆ. ಮಹಿಳಾ ಅಭ್ಯರ್ಥಿಗಳಿಗೆ 51 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ನಂತರದಲ್ಲಿ ತೃತೀಯ ಲಿಂಗಿಗಳು ಅಂದರೆ ಟ್ರಾನ್ಸ್ಜೆಂಡರ್ಗಳಿಗೆ 25 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ಅದೇ ಮೈಸೂರು ನಗರದಲ್ಲಿ 46 ಸೀಟುಗಳು ಪುರುಷ ಅಭ್ಯರ್ಥಿಗಳಿಗೆ ಹಾಗೂ 16 ಸೀಟುಗಳು ಮಹಿಳಾ ಅಭ್ಯರ್ಥಿಗಳಿಗೆ ಕನ್ಫರ್ಮ್ ಮಾಡಲಾಗಿದೆ. ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ 5 ಪುರುಷ ಅಭ್ಯರ್ಥಿಗಳು ಹಾಗೂ 2 ಸೀಟುಗಳು ಮಹಿಳಾ ಪೊಲೀಸ್ ಸೇವಾನಿರತ ಅಭ್ಯರ್ಥಿಗಳಿಗೆ. ಮತ್ತು ಟ್ರಾನ್ಸ್ಜೆಂಡರ್ ಅಂದರೆ ತೃತೀಯ ಲಿಂಗಿಗಳಿಗೆ 1 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ಹುಬ್ಳಿಧಾರವಾಡ ನೋಡಿದರೆ 50 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ 17 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ಇನ್ನು ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಅಂದರೆ ಸೇವಾನಿರತ ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿಗಳಿಗೆ 5 ಸೀಟುಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 2 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ನಂತರದಲ್ಲಿ ಟ್ರಾನ್ಸ್ಜೆಂಡರ್ಗೆ 1 ಸೀಟು. ಹಾಗೆ ಮುಂದೆ ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ 83 ಸೀಟುಗಳು, 28 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ 10 ಸೀಟುಗಳು ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 3 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ಟ್ರಾನ್ಸ್ಜೆಂಡರ್ಗೆ 1 ಸೀಟು. ಬೆಂಗಳೂರು ಜಿಲ್ಲೆ ಅಂದರೆ ಬೆಂಗಳೂರು ಡಿಸ್ಟಿಕ್ಕಿಗೆ 17 ಸೀಟು ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 6 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ಸೇವಾನಿರತ ಅಭ್ಯರ್ಥಿಗಳಿಗೆ ಕೇವಲ 2 ಸೀಟುಗಳನ್ನು ಮಾತ್ರ ಕನ್ಫರ್ಮ್ ಮಾಡಲಾಗಿದೆ. ತುಮಕೂರು ಜಿಲ್ಲೆ ನೋಡಿದರೆ 34 ಸೀಟುಗಳು ಪುರುಷ ಅಭ್ಯರ್ಥಿಗಳಿಗೂ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 11 ಸೀಟುಗಳನ್ನು ಕನ್ಫರ್ಮ್ ಮಾಡಲಾಗಿದೆ. ಸೇವಾನಿರತ ಅಭ್ಯರ್ಥಿಗಳಿಗೆ 4, ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 1 ಸೀಟನ್ನು ಕನ್ಫರ್ಮ್ ಮಾಡಲಾಗಿ ಮೂಲಕ ತುಮಕೂರು ಜಿಲ್ಲೆಗೆ ಕನ್ಫರ್ಮ್ ಮಾಡಲಾಗಿದೆ. ನಂತರದಲ್ಲಿ ಕೋಲಾರ ಜಿಲ್ಲೆ 34 ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 11 ಸೀಟುಗಳನ್ನು ಕೋಲಾರ ಜಿಲ್ಲೆಗೆ ಕನ್ಫರ್ಮ್ ಮಾಡಲಾಗಿರುತ್ತದೆ. ಸೇವಾನಿರತ ಅಭ್ಯರ್ಥಿಗಳಿಗೆ 4 ಪೋಸ್ಟ್ಗಳಿದ್ದು ಮಹಿಳಾ ಅಭ್ಯರ್ಥಿಗಳಿಗೆ 1 ಪೋಸ್ಟ್ ಮಾತ್ರ ಸೇವಾನಿರತ ಅಭ್ಯರ್ಥಿಗಳಿಗೆ ಇರುತ್ತದೆ. ನಂತರದಲ್ಲಿ ಹಾಗೆ ಚಿಕ್ಕಬಳ್ಳಾಪುರ ನೋಡೋದಾದರೆ 34 ಸೀಟುಗಳು ಪುರುಷ ಅಭ್ಯರ್ಥಿಗಳಿಗೆ ಹಾಗೂ 11 ಸೀಟುಗಳು ಮಹಿಳಾ ಅಭ್ಯರ್ಥಿಗಳಿಗೆ ಕನ್ಫರ್ಮ್ ಮಾಡಿರ್ತಾರೆ. ಸೇವಾನಿರತ ಅಭ್ಯರ್ಥಿಗಳು 4 ಪುರುಷ ಅಭ್ಯರ್ಥಿಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಕೇವಲ 1 ಸೀಟನ್ನು ಮಾತ್ರ ಅದು ಜನರಲ್ ಕ್ಯಾಟಗರಿಗೆ ಕರೆದಿರುತ್ತಾರೆ. ನಂತರದಲ್ಲಿ ಮೈಸೂರು ಜಿಲ್ಲೆ ನೋಡಿದರೆ 39 ಸೀಟುಗಳನ್ನು ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 13 ಸೀಟುಗಳನ್ನು ಈ ಮೂಲಕ ಇಲ್ಲಿ ಕನ್ಫರ್ಮ್ ಮಾಡಿರ್ತಾರೆ. ಸೇವಾನಿರತ ಅಭ್ಯರ್ಥಿಗಳಿಗೆ 5 ಪುರುಷ ಅಭ್ಯರ್ಥಿಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಕೇವಲ 2 ಸೀಟುಗಳನ್ನು ಮಾತ್ರ ಇಲ್ಲಿ ನೇಮಕಾತಿಗೆ ಒಳಪಡಿಸಿರುತ್ತಾರೆ. ಹಾಗೆ ತೃತೀಯ ಲಿಂಗಿಗಳಿಗೆ ನೋಡೋದಾದರೆ ಮೈಸೂರಿಗೆ 1 ಸೀಟು ಸಹ ಇರುವಂಥದ್ದು. ಚಾಮರಾಜನಗರ ಜಿಲ್ಲೆ ನೋಡೋದಾದರೆ 34 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ, ಮಹಿಳಾ ಅಭ್ಯರ್ಥಿಗಳಿಗೆ 11 ಹುದ್ದೆಗಳನ್ನು ಇಲ್ಲಿ ನೇಮಕಾತಿ ಮಾಡಲಾಗಿರುತ್ತದೆ. ಹಾಗೆ ಸೇವಾನಿರತ ಅಭ್ಯರ್ಥಿಗಳು ಪುರುಷರಿಗೆ 4 ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆಗಳನ್ನು ಇಲ್ಲಿ ವರ್ಗೀಕರಣ ಮಾಡಲಾಗಿರ್ತದೆ. ನಂತರ ನೋಡೋದಾದರೆ ಹಾಸನ ಜಿಲ್ಲೆಗೆ 27 ಸೀಟುಗಳನ್ನು ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 9 ಸೀಟುಗಳನ್ನು ಇಲ್ಲಿ. ನಂತರದಲ್ಲಿ ಸೇವಾನಿರತ ಅಭ್ಯರ್ಥಿಗಳಿಗೆ 3 ಸೀಟು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 1 ಸೀಟನ್ನು ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗಳಿಗೆ ಇಲ್ಲಿ ನೀಡಲಾಗಿರ್ತದೆ. ಕೊಡಗು ಜಿಲ್ಲೆ ನೋಡೋದಾದರೆ 49 ಸೀಟುಗಳನ್ನು ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 17 ಸೀಟುಗಳನ್ನು ಇಲ್ಲಿ ಹುದ್ದೆಗಳನ್ನು ವರ್ಗೀಕರಣ ಮಾಡಿರ್ತಾರೆ. ಪುರುಷ ಅಭ್ಯರ್ಥಿಗಳು ಇನ್ ಸರ್ವಿಸ್ ಕ್ಯಾಂಡಿಡೇಟ್ 6 ಹಾಗೂ ಮಹಿಳೆಯರಿಗೆ 2 ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗಳಿಗೆ ಇಲ್ಲಿ ಮೀಸಲಾಗಿರ್ತದೆ. ಇನ್ನು ಟ್ರಾನ್ಸ್ಜೆಂಡರ್ಗೆ ನೋಡಿದರೆ 1 ಸೀಟು ಇಲ್ಲಿ ಸಹ ಲಭ್ಯವಿದೆ. ನಂತರದಲ್ಲಿ ನೋಡಿದರೆ ಮಂಡ್ಯ ಜಿಲ್ಲೆ 66 ಪೋಸ್ಟ್ಗಳು, ಅಂದರೆ ಇದು ಸ್ವಲ್ಪ ಜಾಸ್ತಿನೇ ಇದ್ದಾವೆ. ಮಹಿಳಾ ಅಭ್ಯರ್ಥಿಗಳಿಗೆ 23, ಸ್ವಲ್ಪ ಇಲ್ಲಿ ಮಂಡ್ಯ ಜಿಲ್ಲೆಗೆ ಹೆಚ್ಚಿನ
ರೀತಿಯಲ್ಲಿ ನೋಡ್ಬೋದು. ಪುರುಷ ಅಭ್ಯರ್ಥಿಗಳು ಸಹ 8 ಹೆಚ್ಚಿಗೆ ಇದೆ ಎಲ್ಲಕ್ಕೂ ಕಂಪೇರ್ ಮಾಡಿದರೆ. ನಂತರ ಮಹಿಳಾ ಅಭ್ಯರ್ಥಿಗಳಿಗೆ 2, ಹಾಗೆ ಮುಂದೆ ನೋಡೋದಾದರೆ ಟ್ರಾನ್ಸ್ಜೆಂಡರ್ ಕೂಡ ಇದ್ದಾರೆ. ಇಲ್ಲಿ ಒಂದು ಸೀಟನ್ನು ಇಲ್ಲಿ ಮೀಸಲಾಗಿ ಇರಿಸಿರುತ್ತದೆ. ನಂತರ ನೋಡೋದಾದರೆ ದಾವಣಗೆರೆ ಜಿಲ್ಲೆ ಟೋಟಲಾಗಿ 17 ಸೀಟುಗಳು ಇಲ್ಲಿದ್ದು ಕಡಿಮೆ ಇದ್ದಾವೆ ಭಾಳ. ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 6 ಸೀಟುಗಳು ಸಹ ಇಲ್ಲಿ ವರ್ಗೀಕರಣ ಮಾಡಲಾಗಿದೆ. ನಂತರ ನೋಡಿದರೆ ಸೇವಾನಿರತ ಕ್ಯಾಂಡಿಡೇಟ್ಗಳಿಗೆ 2 ಹಾಗೂ ಮಹಿಳೆಯರಿಗೆ ಇಲ್ಲ. ನಂತರ ನೋಡಿದರೆ ಶಿವಮೊಗ್ಗ ಜಿಲ್ಲೆಗೆ 67 ಸೀಟುಗಳನ್ನು ಕನ್ಫರ್ಮ್ ಮಾಡಿದರೆ ಸ್ವಲ್ಪ ಜಾಸ್ತಿ ಇದ್ದಾವೆ. ಮಹಿಳಾ ಅಭ್ಯರ್ಥಿಗಳಿಗೆ 22, ಇದು ಸ್ವಲ್ಪ ಜಾಸ್ತಿನೇ ಇದ್ದಾವೆ ಶಿವಮೊಗ್ಗ ನೋಡೋದಾದರೆ. ನಂತರ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ನೋಡಿದರೆ 8, ಇಲ್ಲಿ ಸ್ವಲ್ಪ ಇನ್ ಸರ್ವಿಸ್ ಕ್ಯಾಂಡಿಡೇಟ್ ಇಲ್ಲಿ ಫೈಟ್ ಮಾಡೋದು. ಮಹಿಳಾ ಅಭ್ಯರ್ಥಿಗಳು ಕೂಡ 2 ಇದ್ದಾವೆ. ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗೆ ಜಾಸ್ತಿ ಇದ್ದಾವೆ ಇಲ್ಲಿ ನೋಡ್ಕೋಬೋದು. ಮತ್ತು ಟ್ರಾನ್ಸ್ಜೆಂಡರ್ಗೆ 1 ಇಲ್ಲಿ ಸೀಟ್ ಇರುವಂಥದ್ದು. ಚಿತ್ರದುರ್ಗ ಜಿಲ್ಲೆ ನೋಡೋದಾದರೆ 50 ಸೀಟುಗಳಿದ್ದಾವೆ ಪುರುಷ ಅಭ್ಯರ್ಥಿಗಳಿಗೆ. ಮಹಿಳಾ ಅಭ್ಯರ್ಥಿಗಳಿಗೆ 17 ಸೀಟುಗಳು ಸಹ ಇಲ್ಲಿ ಖಾಲಿ ಇರುವಂಥದ್ದು. ಮತ್ತು ಸೇವಾನಿರತ ಅಭ್ಯರ್ಥಿಗಳಿಗೆ 5 ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 2 ಸೀಟುಗಳು ಸಹ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಟ್ರಾನ್ಸ್ಜೆಂಡರ್ ಕೂಡ 1. ಹಾವೇರಿ ಜಿಲ್ಲೆ ನೋಡಿದರೆ 34 ಹುದ್ದೆಗಳ ವರ್ಗೀಕರಣ ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 11 ಸೀಟುಗಳ ವರ್ಗೀಕರಣ ಮಾಡಾಗಿರ್ತದೆ. ಮತ್ತು ಇನ್ ಸರ್ವಿಸ್ ಕ್ಯಾಂಡಿಡೇಟ್ ನೋಡೋದಾದರೆ ಪುರುಷ ಅಭ್ಯರ್ಥಿಗಳು 4 ಹುದ್ದೆಗಳನ್ನು ಇಲ್ಲಿ ನೀಡಿರುತ್ತಾರೆ. ಹಾಗೆ ಮಹಿಳಾ ಅಭ್ಯರ್ಥಿಗಳು ನೋಡೋದಾದರೆ 1 ಹುದ್ದೆಯನ್ನು ಇಲ್ಲಿ ನೀಡಲಾಗಿರ್ತದೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಮಂಗಳೂರು ಡಿಸ್ಟಿಕ್ಗೆ ನೋಡೋದಾದರೆ 46 ಸೀಟುಗಳನ್ನು ಇಲ್ಲಿ ಮತ್ತು 16 ಸೀಟುಗಳು ಮಹಿಳಾ ಅಭ್ಯರ್ಥಿಗಳಿಗೆ ನೀಡಿರ್ತಾರೆ. ಸ್ವಲ್ಪ ಚೆನ್ನಾಗಿದೆ. ಮತ್ತು ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗಳಿಗೆ 5 ಪುರುಷ ಕ್ಯಾಂಡಿಡೇಟ್ಗಳಿಗೆ ಹಾಗೂ ಲೇಡೀಸ್ ಕ್ಯಾಂಡಿಡೇಟ್ಗಳಿಗೆ 2 ಇದ್ದಾವೆ. ಸ್ವಲ್ಪ ಬೆಟರ್ ಇದೆ ನೋಡೋದಾದರೆ ಮಂಗಳೂರು ಡಿಸ್ಟಿಕ್ಕಿಗೆ. ಹಾಗೆ ಮುಂದೆ ಬಂದು ಟ್ರಾನ್ಸ್ಜೆಂಡರ್ ಕೂಡ ಇಲ್ಲಿ 1 ಸೀಟು ಕೂಡ ಲಭ್ಯವಿದೆ. ಉಡುಪಿ ಜಿಲ್ಲೆ ನೋಡಿದ್ರೆ 67, ಸ್ವಲ್ಪ ಚೆನ್ನಾಗಿದೆ. ಉಡುಪಿ ಜಿಲ್ಲೆಗೂ ನೋಡ್ಬೋದು ಪುರುಷ ಅಭ್ಯರ್ಥಿ 60ಗಳು ಫೈಟ್ ಮಾಡ್ಬೋದು ಹಾಗೂ ಮಹಿಳಾ ಅಭ್ಯರ್ಥಿಗಳು 22 ಇದ್ದಾವೆ. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗಳಿಗೆ 8 ಸಿಗ್ತವೆ ಹಾಗೂ ಮಹಿಳಾ ಕ್ಯಾಂಡಿಡೇಟ್ಗಳಿಗೆ 2 ಸೀಟುಗಳು ಇಲ್ಲಿ ಲಭ್ಯವಾಗುವಂಥದ್ದು. ಟ್ರಾನ್ಸ್ಜೆಂಡರ್ ಕೂಡ 1 ಸೀಟು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಇರುವಂಥದ್ದು. ನಂತರದಲ್ಲಿ ಬಂದು ಉತ್ತರ ಕನ್ನಡ ಜಿಲ್ಲೆ ಕಾರವಾರಕ್ಕೆ 34 ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 11 ಸೀಟುಗಳು ಇಲ್ಲಿ ಹುದ್ದೆಗಳನ್ನು ವರ್ಗೀಕರಣ ಮಾಡಿರುವಂಥದ್ದು. ಇನ್ ಸರ್ವಿಸ್ ಕ್ಯಾಂಡಿಡೇಟ್ ನೋಡೋದಾದರೆ 4 ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 1 ಹುದ್ದೆಯನ್ನು ಇಲ್ಲಿ ಮೀಸಲಾಗಿ ಇರಿಸುವಂಥದ್ದು. ನಂತರದಲ್ಲಿ ಗದಗ ಜಿಲ್ಲೆ ನೋಡಿದರೆ ಪುರುಷ ಅಭ್ಯರ್ಥಿಗಳಿಗೆ 24 ಹುದ್ದೆಗಳು ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 8 ಹುದ್ದೆಗಳನ್ನು ಇಲ್ಲಿ ಮೀಸಲಾಗಿ ಇರಿಸಲಾಗಿದೆ. ಹಾಗೆ ಇನ್ ಸರ್ವಿಸ್ ನೋಡೋದಾದರೆ 2 ಹುದ್ದೆಗಳು ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈ 1 ಸೀಟನ್ನು ಇಲ್ಲಿ ಮೀಸಲಾಗಿ ಇಟ್ಟಲಾಗಿದೆ ಗದಗ ಡಿಸ್ಟಿಕ್ಗೆ. ಹಾಗೆ ಮುಂದೆ ಬಂದು ನೋಡೋದಾದರೆ ಬೆಂಗಳೂರು ರೈಲ್ವೇಸ್ ನೋಡೋದಾದರೆ 17 ಹುದ್ದೆಗಳು ಟೋಟಲ್ ಖಾಲಿ ಇದ್ದು ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 6 ಹುದ್ದೆಗಳು ಈ ಬೆಂಗಳೂರು ರೈಲ್ವೇಸಲ್ಲಿ ಮೀಸಲಾಗಿ ಇರಿಸಲಾಗಿದೆ. ಇನ್ ಸರ್ವಿಸ್ ಕ್ಯಾಂಡಿಡೇಟ್ಗಳಿಗೆ 2 ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗಿಲ್ಲ. ಹಾಗೆ ಚಿಕ್ಕಮಗಳೂರು ಜಿಲ್ಲೆ ನೋಡೋದಾದರೆ ಡೈರೆಕ್ಟ್ ಪುರುಷ ಅಭ್ಯರ್ಥಿಗಳಿಗೆ 34 ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 11 ಸೀಟುಗಳನ್ನು ಇಲ್ಲಿ ಮೀಸಲಾಗಿ ಇರಿಸಿರುವಂಥದ್ದು. ನಂತರದಲ್ಲಿ ಸೇವಾ ಅಭ್ಯರ್ಥಿಗಳಿಗೆ 4 ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 1 ಸೀಟನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರಿಸಿರುವಂಥದ್ದು.